ಹಾಯ್! ಇವತ್ತು ಶನಿವಾರ. ಆಮೇಲೆ ಇವತ್ತು ವೀಕೆಂಡ್ ಅಲ್ಲ ಅಂತ ಹೇಳಿ ಲಂಚಿಗೆ ಇವತ್ತು ಒಂದು ಸ್ವಲ್ಪ ಪಾಸ್ತಾ ಮತ್ತು ಈ ಬ್ರುಸೆಲ್ಸ್ ಸ್ಪ್ರೌಟ್ಸ್ ಪ್ಯಾಕೆಟ್ ತೊಗೊಂಬಂದು ಇಟ್ಟಿದ್ದೆ. ಭಾಳ ದಿನ ಆಗಿತ್ತು. ಇವು ನೋಡಕಂತೂ ಮಿನಿ ಕ್ಯಾಬೇಜ್ ಇದ್ದಂಗೆ ಇರ್ತಾವ. ಇದರಿಂದ ಚಲೋ ವೇಟ್ ಲಾಸ್ ರೆಸಿಪೀಸ್ನ ಟ್ರೈ ಮಾಡಮಂತೆ ತೊಗೊಂಬಂದು ಇಟ್ಟಿದ್ದೆ, ಮಾಡೋದೇ ಆಗಿರ್ಲಿಲ್ಲ. ಇವತ್ತು ಪಾಸ್ತಾ ಮಾಡಕತ್ತೀನಲ್ಲ, ಅದ್ರ ಜೊತೆ ಬೇಕ್ ಮಾಡಿದ್ರಾಯ್ತು ಅಂತ ಹೇಳಿ ಫಸ್ಟ್ ಅವನ್ನ ತೊಳೆದಿಟ್ಟೆ. ಆಮೇಲೆ ಪಾಸ್ತಾ ಬಾಯ್ಲ್ ಮಾಡಕ್ ಇಟ್ಕೊಂಡೆ. ಪಾಸ್ತಾ ಇವತ್ತು ನಾನು ಬ್ರಾಕೊಲಿ ಕ್ರೀಮಿ ಪಾಸ್ತಾ ಮಾಡಮ್ ಅನ್ಕೊಂಡಿನಿ. ಇದರ ನನ್ನ ಫೇವ್ರೆಟ್ ರೆಸಿಪಿ. ಭಾಳ ಚಲೋ ಅದ, ಸಿಂಪಲ್ ಆಗಿ ಮನೆಗೆ ಕ್ರೀಮಿ ಪಾಸ್ತಾ ಈಸಿಯಾಗಿ ಮಾಡ್ಬೋದು. ಫಸ್ಟ್ ಇದಕ್ಕ ಬಟರ್ ಒಳಗ ಬೆಳ್ಳುಳ್ಳಿ ಮತ್ತೊಂದ್ ಸ್ವಲ್ಪ ಉಳ್ಳಾಗಡ್ಡಿ ಆಮೇಲೆ ಗೋಡಂಬಿ ಹಾಕೊಂಡು ಫ್ರೈ ಮಾಡ್ಕೋಬೇಕು. ಅದಾದ್ಮೇಲೆ ಒಂದ್ ಸ್ವಲ್ಪ ಉಪ್ಪು, ಚಿಲ್ಲಿ ಫ್ಲೇಕ್ಸ್, ಪೆಪ್ಪರ್ ಪೌಡರ್ ಹಾಕೊಂಡು ನೆಕ್ಸ್ಟ್ ಬ್ರಾಕೊಲಿ ಹಾಕೊಂಡು ಫ್ರೈ ಮಾಡ್ಕೋಬೇಕು. ಆಮೇಲೆ ಇದು ಸ್ವಲ್ಪ ಆರಿಂದ ಮಿಕ್ಸರ್ ಮಾಡ್ಕೋಬೇಕಾದ್ರೆ ಇದಕ್ಕೊಂದ್ ಸ್ವಲ್ಪ ಪನ್ನೀರ್ ಹಾಕೋಬೇಕು. ಪನ್ನೀರ್ ಹಾಕೋದ್ರಿಂದ ಕ್ರೀಮಿ ಕನ್ಸಿಸ್ಟೆನ್ಸಿ ಬರುತ್ತಾ. ಒಂದ್ ಸ್ವಲ್ಪ ನೀರ್ ಹಾಕೊಂಡು ನಾ ಮಿಕ್ಸಿಗೆ ಹಾಕೊಳಕತ್ತಿದ್ದೆ. ನನ್ನ ನೋಡ್ರಿ ಟಿವಿ ಒಳಗೆ ಏನೋ ಎಕ್ಸರ್ಸೈಸ್ ಮಾಡೋದ್ ಹಚ್ಚಿ ತಾನು ಅದು ತೋರಿಸ್ದಂಗ ಎಕ್ಸರ್ಸೈಸ್ ಮಾಡಕತ್ತಾಳ. ನೆಕ್ಸ್ಟ್ ಇಲ್ಲಿ ಪಾಸ್ತಾಕ ಸ್ವಲ್ಪ ಬಟರ್ ಒಳಗ ಬೆಳ್ಳುಳ್ಳಿ ಹಾಕೊಂಡೆ. ಆಮೇಲೆ ಸ್ವಲ್ಪ ಫ್ರೋಜನ್ ವೆಜಿಟೇಬಲ್ಸ್ ಹಾಕೊಂಡು, ವೆಜಿಟೇಬಲ್ಸಿಗೆ ನೀವು ಬೀನ್ಸ್, ಕ್ಯಾರೆಟ್ ಈ ತರ ಏನ್ ಬೇಕಾದ್ರೂ ಹಾಕೋಬಹುದಾ. ಆಮೇಲೆ ನಾವು ಪೇಸ್ಟ್ ಮಾಡಿಟ್ಟಿರ್ತೀವಲ್ಲ ಅದನ್ನ ಹಾಕೊಂಡು ಸ್ವಲ್ಪ ಬಾಯ್ಲ್ ಬಂದಿಂದ ನಾವು ಪಾಸ್ತಾ ಬಾಯ್ಲ್ ಮಾಡಿರ್ತೀವಲ್ಲ ಅದನ್ನ ಹಾಕೊಂಡು ಲಾಸ್ಟ್ ಮೇನ್ ಇಂಗ್ರೀಡಿಯೆಂಟ್ ಚೀಸ್ ಒಂದ್ ಸ್ವಲ್ಪ ಜಾಸ್ತಿನೇ ಹಾಕೋರಿ. ಹಂಗಂದ್ರೆ ಕ್ರೀಮಿ ಚೀಸಿ ಪಾಸ್ತಾ ಮಸ್ತ್ ಆಗ್ತದ. ನೋಡ್ರಿ ಪಾಸ್ತಾ ಇಷ್ಟ ಮಸ್ತ್ ಬಂದೈತಿ. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ನಾನು ಬ್ರುಸೆಲ್ ಸ್ಪ್ರೌಟ್ಸ್ ತೊಳೆದಿಟ್ಟಿದ್ನಲ್ಲ ಅವ್ನ ಕಟ್ ಮಾಡ್ಕೊಂಡೆ. ಅದಕ್ಕೊಂದ್ ಸ್ವಲ್ಪ ಆಲಿವ್ ಆಯಿಲ್, ಪೆಪ್ಪರ್ ಪೌಡರ್, ಚಿಲ್ಲಿ ಪೌಡರ್, ಸ್ವಲ್ಪ ಉಪ್ಪ, ಆಮೇಲೆ ಇದನ್ನ ಮಿಕ್ಸ್ ಮಾಡ್ಕೊಂಡು ಟ್ರೇ ಒಳಗೆ ಸ್ಪ್ರೆಡ್ ಮಾಡ್ಕೊಂಡು ಒಂದ್ 15-20 ನಿಮಿಷ ಬೇಕ್ ಮಾಡಕ್ ಇಡ್ಬೇಕಾ. ನಾನು ಪಾಸ್ತಾ ಮಾಡಾಗ ಒಂದ್ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಪೆಪ್ಪರ್ ಪೌಡರ್ ಜಾಸ್ತಿ ಹಾಕಿ ಬಹಳ ಖಾರ ಮಾಡಿದ್ನ್ಯಾ. ಹಂಗಾಗಿ ಅನನ್ಯ ಅನ್ಸಲೆ ಸ್ವಲ್ಪ ವೈಟ್ ಪಾಸ್ತಾ ಮಾಡಿದ್ನೆ. ಲಾಸ್ಟ್ ವೀಕೆಂಡ್ H&M ನಾಗ ಒಂದಿಷ್ಟು ಪ್ಯಾಂಟ್ಸ್ ತೊಗೊಂಬಂದಿದ್ದೆ ಅನನ್ಯ ಅನ್ಸಲೆಂದ. ಅಕ್ಕಿ ಟ್ರೈ ಮಾಡಿರ್ಲಿಲ್ಲ, ಇವತ್ತ ಟ್ರೈ ಮಾಡಿ ನೋಡಿದ್ಲು. ಆಮೇಲೆ ಇವತ್ತ ಅಕ್ಕಿಗೆ ಬರ್ಲಿಲ್ಲ ಅಂದ್ರ ಈವ್ನಿಂಗ್ ಹೊರಗೆ ಹೋದಾಗ ವಾಪಸ್ ಕೊಡಮ್ ಅನ್ಕೊಂಡಿದ್ವಿ. ಎಲ್ಲ ಕರೆಕ್ಟ್ ಆದುವ. ಅಕ್ಕಿ ಟ್ರೈ ಮಾಡಷ್ಟ್ರಾಗ ಇದು ಬೇಕ್ ಮಾಡಿದ್ ರೆಡಿ ಆಯ್ತಾ. ಬಹಳ ಕ್ರಿಸ್ಪಿ ಮಸ್ತ್ ಆಗಿದ್ದು, ಚಲೋ ಆಗಿತ್ತು. ಲಂಚ್ ಎಲ್ಲ ಮಾಡಿ ಆಮೇಲೆ ಇವಾಗ ಹೊರಗೆ ಹೊಂಟಿವಿ. ಹೊರಗೆ ಯಾಕೆ ಹೊಂಟಿವಿ ಅಂದ್ರ ಫೋನ್ ನೋಡ್ಬೇಕಂತ ಹೊಂಟಿನ. ನಂಗೆ ಫೋನ್ ತೊಗೊಳೋದದ. ಫೋನ್ ತೊಗೊಳಕ್ ಹೋದ್ರ ನನ್ಕಿಂತ ಜಾಸ್ತಿ ಅನನ್ಯಾಗ ಭಾಳ ಖುಷಿ ಆಗ್ತದ. ಯಾಕಂದ್ರ ಇಲ್ಲಿ ನೋಡ್ರಿ ಅಕ್ಕಿಗೆ ಹೋದ್ಗುಳೆ ಫಸ್ಟ್ ನಾವು ಫೋನ್ ನೋಡ್ತಿರ್ತೀವಲ್ಲ, ಅಕ್ಕಿ ಗೇಮ್ಸ್ ಓಪನ್ ಮಾಡ್ತಾಳಲ್ಲಿ. ಗೇಮ್ಸ್ ಓಪನ್ ಮಾಡಿ ಆಟ ಆಡ್ಕೊಂಡು ನಿಂದಿರ್ತಾಳೆ. ನೀವು ಯಾವ್ದಾರ ಫೋನ್ ನೋಡ್ರಿ ನಾ ಆರಾಮ್ ಆಟ ಆಡ್ತೀನಿ ಅಂತ ಹೇಳಿ ಆಕಿಗೆ ಫುಲ್ ಖುಷಿ. ಆಮೇಲೆ ಇವಾಗ ಇಲ್ಲಿ ಬ್ಲ್ಯಾಕ್ ಫ್ರೈಡೆ ಮತ್ತು ಕ್ರಿಸ್ಮಸ್ ಅಂತ ಹೇಳಿ ಫೋನ್ಸ್ ಅಂತಾನೆ ಅಲ್ಲ, ಬೇರೆ ಎಲ್ಲಾದ್ರ ಮೇಲೆ ಸ್ವಲ್ಪ ಡೀಲ್ಸ್ ಅಂತ ಇಟ್ಟಿರ್ತಾರ, ಡಿಸ್ಕೌಂಟ್ಸ್ ಇರುತ್ತೆ. ಹಂಗಾಗಿ ನೋಡ್ಬರಮಂತ ಹೋಗಿದ್ವಿ. ಫೋನ್ಸ್ ನೋಡಿದ್ವಿ. ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಕಡೆ ಮಾಲ್ಗೆ ಹೋಗಿದ್ವಿ. ಇಲ್ಲಿ ನೋಡ್ರಿ ಕ್ರಿಸ್ಮಸ್ ಬರಕತ್ತದಲ್ಲ, ಚಲೋ ಡೆಕೋರೇಟ್ ಮಾಡ್ಯಾರ. ಈ ಮಾಲ್ನಾಗ ಒಂದು ಇಂಡಿಯನ್ ರೆಸ್ಟೋರೆಂಟ್ ಅದ. ಮಸಾಲಾ ಚಾಯ್ ಮಾತ್ರ ಭಾರಿ ಇರ್ತದ. ವಿನಯ್ ಹಶುವಾಗ್ಯದ ಒಂದ್ ಸ್ವಲ್ಪ ಇಡ್ಲಿ ತೊಗೊಂಡಿದ್ರು. ಅನನ್ಯ ಸಿಟ್ ಮಾಡ್ಕೊಂಡು ಆಕಿಗೆ ಪಿಜ್ಜಾ ಬೇಕಂತ, ಇಡ್ಲಿ ಬ್ಯಾಡ ಅಳಕತ್ತಿದ್ಲ ಅಂತ ಹೇಳಿ ಆಕಿಗೆ ಒಂದ್ ಸ್ವಲ್ಪ ಮಿನಿಸೋ ಕರ್ಕೊಂಡು ಹೋದೆ. ಆಕಿಗೆ ಮಿನಿಸೋ ಇಷ್ಟ ಆಗ್ತದ. ಅದಾದ್ಮೇಲೆ ಈ ಕೋಶಿ ಮಾರ್ಟಿಗೆ ಬಂದಿವಿ. ಈ ಮಾಲಿಗೆ ಬಂದಾಗೆಲ್ಲ ನಾ ಇಲ್ಲಿಗೆ ಬರ್ತಿರ್ತೀನಿ. ಇಲ್ಲಿ ಕೊರಿಯನ್ ಪ್ರಾಡಕ್ಟ್ ಸಿಗ್ತಾವ. ನಂದೊಂದು ಸೆರಮ್ ಖಾಲಿ ಆಗಿತ್ತು, ಅದನ್ನೊಂದು ತಗೊಂಡೆ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋದ್ವಿ. ಬಾಯ್.